ಸಾವು ಖಚಿತ ಅಂತ ಗೊತ್ತಿದ್ರು ಒಂದು ಕ್ಷಣದಲ್ಲಿ ಅವನ ಭಾಗ್ಯ ಹೇಗೆ ಬದಲಾಯಿತು ಗೊತ್ತಾ? ಈ ಕತೆ ಕೇಳಿ. ಒಬ್ಬ ರಾಜನ ಕೊಳ ಇತ್ತು. ಅದರಲ್ಲಿ ಮೀನು ಸಾಕಿದ್ದ. ಯಾರಾದರೂ ಆ ಕೊಳದಲ್ಲಿರೋ ಮೀನನ್ನ ಸಾಯಿಸಿದ್ರೆ ಅವರಿಗೆ ಮರಣದಂಡ ಕೊಡೋ ಆದೇಶವಿತ್ತು. ಗಲ್ಲಿಗೇರಿಸ್ತಾರೆ ಅಂತ ಅಲ್ಲಿಗೆ ಯಾರು ಹೋಗ್ತಾ ಇರಲಿಲ್ಲ. ಒಂದು ದಿನ ಒಬ್ಬ ಮೀನುಗಾರನಿಗೆ ತುಂಬಾ ದಿನದಿಂದ ಒಂದು ಮೀನು ಸಿಕ್ಕಿರಲಿಲ್ಲ, ಜೊತೆಗೆ ಊಟನೂ ಸಿಕ್ಕಿರಲಿಲ್ಲ. ಅವನು ಆ ಕೊಳದ ಹತ್ರ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಯೋಚನೆ ಮಾಡ್ತಾನೆ, ಒಂದು ಸೆಕೆಂಡಲ್ಲಿ 100 ಮೀನು ಹಿಡಿಬಹುದಂತ ಬಲೆ ಹಾಕಿದ. 50 ಕಿಲೋ ಮೀನು ಸಿಕ್ಕಿತ್ತು. ಅಷ್ಟರಲ್ಲೇ ಕುದುರೆಗಳಿಂದ ಎದ್ದಿರೋ ಧೂಳು ನೋಡಿ ಹೆದರಿ, ನಾನೇನಾದರೂ ಇವರ ಕೈಗೆ ಸಿಕ್ಕರೆ ಸಾಯಿಸ್ತಾರೆ. ಅಷ್ಟರಲ್ಲೇ ರಾಜನ ಸೈನಿಕರ ಕುದುರೆ ಜೊತೆಗೆ ರಾಜನೂ ಬರ್ತಾ ಇದ್ದ. ಅಯ್ಯೋ, ನಾನು ಸತ್ತೆ, ಓಡಿ ಹೋಗೋಕ್ಕೂ ಆಗಲ್ಲ, ರಾಜ ಬರ್ತಾ ಇದ್ದಾನೆ, ಏನು ಮಾಡೋದು ಅಂದುಕೊಂಡು ಬಲೆನ ಅಲ್ಲೇ ಮುಚ್ಚಿ ಮೈ ಮೇಲಿರೋ ಬಟ್ಟೆ ಬಿಚ್ಚಿ ಮಣ್ಣನ್ನು ಅವನ ಮೈಗೆ ಹಚ್ಚಿಕೊಂಡು ದಿಗಂಬರವಾಗಿ ಕೂತ್ಕೊಂಡು ನಾಮಜಪ ಮಾಡೋಕ್ಕೆ ಶುರು ಮಾಡಿದ. ಅಂದರೆ ಯಾರೋ ಮಹಾತ್ಮ ಇದ್ದಾರೇನೋ ಅನ್ನೋ ಹಾಗೆ ಕಣ್ಣು ಮುಚ್ಚಿಕೊಂಡು ನಾಮಜಪ ಮಾಡ್ತಾ ಇದ್ದಾನೆ. ಭಗವಂತನ ಬಿಟ್ಟರೆ ಅವನ ಕಾಪಾಡೋಕೆ ಯಾರೂ ಇಲ್ಲ. ಯಾಕಂದರೆ ರಾಜನ ಆದೇಶ ಮರಣದಂಡ. ರಾಜ ಅವನನ್ನು ದೂರದಿಂದ ನೋಡಿ, ಅವಧೂತ ಮಹಾಪುರುಷ ಅಂತ ಎಲ್ಲರಿಗೂ ಶಬ್ದ ಮಾಡಬೇಡಿ, ಅವರ ಭಜನಕ್ಕೆ ತೊಂದರೆಯಾಗುತ್ತೆ. ನಮ್ಮ ಸೌಭಾಗ್ಯ, ಮಹಾರಾಜರು ನಮ್ಮ ಕೊಳದ ಹತ್ರ ಧ್ಯಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಣ ರತ್ನ ತಗೊಂಡು ಕಾಲಲ್ಲಿರೋ ಚಪ್ಪಲಿ ಬಿಟ್ಟು ನಿಧಾನವಾಗಿ ಹೋಗಿ ಅವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋದ. ಇವನು ಏಕಾಗ್ರವಾಗಿ ನಾಮಜಪ ಮಾಡ್ತಾ ಇದ್ದ. ಕುದುರೆ ಶಬ್ದ ದೂರ ಹೋಗ್ತಿದ್ದ ಹಾಗೆ ಕಣ್ಣು ತೆರೆದು ನೋಡ್ತಾನೆ. ಹಣ ರತ್ನ ಮುಂದೆ ಇಟ್ಟಿದ್ರು. ಅವನಿಗೆ ಅನ್ನಿಸ್ತು, ಅರೆ, ಯಾವುದಕ್ಕೋಸ್ಕರ ನಕಲಿ ಆಗಿದ್ನೋ ಅದಕ್ಕೆ ರಾಜ ನಮಸ್ಕಾರ ಮಾಡಿ ಇದೆಲ್ಲ ಇಟ್ಟು ಹೋಗಿದ್ದಾನೆ. ಅಸಲಿಯಾಗಿದ್ದರೆ ಏನಾಗ್ತಿತ್ತು? ಒಂದು ವೇಳೆ ನಿಜವಾಗಿ ಭಗವಂತನ ಭಕ್ತ ಆದರೆ ಏನೇನು ಸಿಗಬಹುದು? ನಾಟಕ ಮಾಡಿದ್ದಕ್ಕೆ ರಾಜ ಇಷ್ಟೆಲ್ಲ ಕೊಟ್ಟ. ಒಂದು ವೇಳೆ ಈ ವೇಷ ನಿಜ ಆದರೆ, ಉದ್ದೇಶ ನಿಜ ಆದರೆ? ಅವತ್ತಿಂದ ಅವನು ಮನೆಗೆ ಹೋಗಲಿಲ್ಲ. ಭಗವಂತನ ನಾಮಜಪ ಮಾಡೋಕೆ ಶುರು ಮಾಡಿದ. ಶ್ರೀ ಹರಿವಂಶ್.